ಈ ನಮ್ಮ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿದರೆ, ಇಲ್ಲಿ ಸರೌಂಡಿಂಗ್ ಡಿಸ್ಟ್ರಿಕ್ಗಳಲ್ಲಿ ಯಾವುದೋ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇರಲಿಲ್ಲ. ಆ ಸಮಯದಲ್ಲಿ ಸಮಾನ ಮನಸ್ಕ ಕೆಲವು ವೈದ್ಯರು ಹಾಗೂ ಇಲ್ಲಿ ಶಿವಮೊಗ್ಗದ ಒಂದು ಬಿಸ್ನೆಸ್ ಪೀಪಲ್ಗಳೆಲ್ಲ ಸೇರಿಕೊಂಡು ನಮ್ಮ ಚೇರ್ಮನ್ರಾದ ಡಾಕ್ಟರ್ ಅಜಯ್ ಕುಮಾರ್ BS ಇವ್ರ ಜೊತೆ ಕೂಡಿಕೊಂಡು 2003ರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಶುರು ಮಾಡಿದರು. ನಮ್ಮನ್ನು ಗುರುಸೋದು ಇದು ಬರೀ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂತಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನ ಹಾಸ್ಪಿಟ್ಲು. ದುಡ್ಡು ಇರಲಿ ಬಿಡಲಿ ಸರ್ಕಾರದ ಎಲ್ಲ ಸ್ಕೀಮನ್ನು ಒಳಗೊಂಡು ಸಾಹುಕಾರನಿರ್ಬೋದು, ಮಧ್ಯಮ ವರ್ಗದವನಿರ್ಬೋದು, ಆತ ಇಲ್ಲಿ ಫೆಸಿಲಿಟಿ ತೊಗೊಬೋದು. ನಾವು ಬರೀ ಟ್ರೀಟ್ಮೆಂಟ್ ಒಂದೇ ಅಲ್ಲ, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ಸುತ್ತಮುತ್ತ ಎಲ್ಲ ಕ್ಯಾಂಪ್ ಮಾಡ್ತಾ ಇರ್ತೀವಿ. ನಾವು ಕ್ಯಾಂಪ್ನಲ್ಲಿ ನಮಗೆ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗಲ್ಲಿ ನಾವು ಸುಮಾರು ಸಣ್ಣದು ಡೌಟ್ಫುಲ್ ಕ್ಯಾನ್ಸರ್ಗಳೆಲ್ಲ ಇದ್ದರೆ ಅದನ್ನು ತಪಾಸಣೆಗೊಳಿಸಿ ಸ್ಕ್ಯಾನಿಂಗ್ ಮಾಡಿ ಅದನ್ನು ನಾವು ಕಂಡುಹಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀವಿ. ಕ್ರಮೇಣ ಬೆಳೀತಾ ಮೊದಲು ನಮ್ಮದು ಸ್ಟಾರ್ಟ್ ಆಗಿದ್ದು ಕೋಬಾಲ್ಟ್ ಥೆರಪಿ, ರೇಡಿಯೇಷನ್ನು. ಅಲ್ಲಿಂದ ನಾವು ಅಪ್ಗ್ರೇಡ್ ಮಾಡಿ ಲೀನಿಯಾಗಿ ಬಂದಿದ್ದೀವಿ. ಈಗ ಪ್ರೆಸೆಂಟ್ IMRT ಅಂತ ಲೇಟೆಸ್ಟು ವರ್ಷ HDF ಎಲೆಕ್ಟ್ರಾ ಕಂಪನಿದು ಇಟ್ ಈಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ ಕ್ಯಾನ್ಸರ್ ಕೇರ್ ಅಕ್ರಾಸ್ ದ ಗ್ಲೋಬ್. ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನಮ್ಮಲ್ಲಿದೆ. ವರ್ಷ HDಯಲ್ಲಿ ಸುಮಾರು ಜನಕ್ಕೆ ಕ್ಯೂರ್ ರೇಟು ತುಂಬ ಚೆನ್ನಾಗಿ ನಮಗೆ ನೋಡಲು ಸಿಗ್ತಾ ಇದೆ. ಆಮೇಲೆ ಸೈಡ್ ಇಫೆಕ್ಟ್ಸು ತುಂಬ ಕಡಿಮೆ ಇದ್ದಾವೆ. ಸುಮಾರು ಪೇಷಂಟು ಏನೋ ಒಂದು ತೊಂದರೆ ತಾಪತ್ರೆ ಇಲ್ಲದೆ ರೇಡಿಯೇಷನ್ ಮುಗಿಸ್ಕೊಂಡು ಗುಣಮುಖರಾಗಿ ಹೋಗ್ತಾ ಇದ್ದಾರೆ. ಈಗ ನಮ್ಮದು ಹಾಸ್ಪಿಟಲ್ದು ಏನು ಸ್ಪೆಷಾಲಿಟಿ ಅನ್ಬೋದು ಅಂದರೆ, ನಾವು ಸಿಂಪಲ್ ಬರೀ ಕ್ಯಾನ್ಸರ್ ಟ್ರೀಟ್ ಮಾಡೋಕ್ಕೆ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಎಲ್ಲ ಸೀನಿಯರ್ ಸ್ಟಾಫ್ಸ್, ಯಾಕಂದರೆ ಪೇಷಂಟಿಗೆ ಬರೀ ನಾವು ಡಾಕ್ಟರ್ಸ್ ಮಾತ್ರ ಅಲ್ಲ, ಸರ್ಜರಿ ಆದ ನಂತರ ಅವ್ರು ನೋಡ್ಕೊಳ್ಳೋಕ್ಕೆ ನಮ್ಮದು ಪೋಸ್ಟ್ ಆಪರೇಟಿವ್ ನರ್ಸಸ್ ಆಗಲಿ, ICU ನರ್ಸಸ್ ಆಗಲಿ, ಅವ್ರದ್ದು ನಮ್ಮಷ್ಟೇ ಇಂಪಾರ್ಟೆಂಟ್ ಕ್ರಿಟಿಕಲ್ ರೋಲ್ ಇರುತ್ತೆ. ನಮ್ಮದು ಎಕ್ಸ್ಕ್ಲೂಸಿವ್ಲಿ ಕ್ಯಾನ್ಸರ್ ಸೆಂಟರ್ ಆಗಿರೋದ್ರಿಂದ ನಮ್ಮಲ್ಲಿ ಎಲ್ಲ ಸೀನಿಯರ್ ಸ್ಟಾಫ್ಸ್, ಎಲ್ಲ ಟ್ರೈನ್ಡ್ ಸ್ಟಾಫ್ಸ್ ಆರ್ ಕ್ವೈಟ್ ಗುಡ್. ಅಂದರೆ ಅವರಿಗೆ ಎಕ್ಸ್ಪೋಜರ್ ಇರುತ್ತೆ, ಬರೀ ಕ್ಯಾನ್ಸರ್ ಪೇಷಂಟ್ ಯಾವ ಥರ ಇರ್ತಾರೆ, ಅವ್ರ ಕಾಂಪ್ಲಿಕೇಶನ್ ಏನು ಅಂತ ಅದನ್ನೇ ದಿನ ಸಂಜೆ ನೋಡೋದ್ರಿಂದ ದೇ ವಿಲ್ ಬಿ ವೆರಿ ಅರ್ಲಿ ಟು ಡಿಟೆಕ್ಟ್. ಏನು ಪ್ರಾಬ್ಲಮ್ ಇದ್ದರೂ ಅವರು ನಮಗೆ ಭಾಳ ಮುಖ್ಯವಾಗಿ ಬೇಗನೆ ಹೇಳ್ತಾರೆ. ಸೊ ರಿಕವರಿ ಆಫ್ ದ ಪೇಷಂಟ್ ನಮ್ಮಲ್ಲಿ ಯೂಶ್ವಲಿ ಸ್ವಲ್ಪ ಬೇರೆ ಹಾಸ್ಪಿಟ್ಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಡ್ವಾಂಟೇಜಸ್ ಆಗಿರುತ್ತೆ. ನಮ್ಮಲ್ಲಿ ನುರಿತ ಸೋಷಿಯಲ್ ವರ್ಕರ್ಸ್ ಇದ್ದಾರೆ. ಸೊ ಅವರು ಚಿಕಿತ್ಸೆ ಹೇಗೆ ನಡೀತದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಹಾಗೂ ಹೆಲ್ತ್ ಫೆಸಿಲಿಟೀಸ್ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಅಥವಾ ಇನ್ಶೂರೆನ್ಸ್ ಫೆಸಿಲಿಟೀಸ್ ಇದೆಲ್ಲದ್ರ ಬಗ್ಗೆ ಹೇಳ್ಕೊಡ್ತಾರೆ. We again are very happily and we with so much of pride we tell that we treat all the patients irrespective of whatever strata they come from with the latest technologies, and we are very much into giving the maximum treatment to the patients who come to us with the latest technologies so that they are also benefited when compared to any other part of the world. ಯೂಶಲಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಏನಾಗುತ್ತೆ ಅಂದರೆ ಅಲ್ಲಿ ಆಪ್ರೇಷನ್ ಮಾಡ್ತಾರೆ, ಬೇರೆ ಕಡೆ ಕಳಿಸ್ತಾರೆ ಕೀಮೋಥೆರಪಿ ಅಥವಾ ರೇಡಿಯೇಷನ್ಗೆ, ಪೇಷಂಟ್ಸ್ಗೆ ಮಿಸ್ ಆಗ್ತಾರೆ. ಸಿನ್ಸ್ ಇದು ಕ್ಯಾನ್ಸರ್ದು ಕಾನ್ಸೆಪ್ಟಿಂದ ಬಂದಿರೋ ಹಾಸ್ಪಿಟ್ಲ್ ಇರೋದ್ರಿಂದ ನಮಗೆ ಎಲ್ಲ ಸ್ಟಾಫ್, ವಾರ್ಡ್ ಸ್ಟಾಫಿಂದ ಹಿಡಿದು ಈವನ್ ಕೀಮೋಥೆರಪಿ ಸ್ಟಾಫ್, ರೇಡಿಯೇಷನ್ ಸ್ಟಾಫ್ ಮತ್ತು OT ಸ್ಟಾಫ್ ಎಲ್ಲರನ್ನು ಇದಕ್ಕೆ ಟ್ಯೂನಪ್ ಆಗಿರ್ತಾರೆ. ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಧನ್ಯವಾಗತ್ತೆ. ಯಾಕಂದರೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಎಲ್ಲರೂ ಮಾಡಲ್ಲ, ಎಲ್ಲ ದುಡ್ಡು ಬರೋ ಹಾಸ್ಪಿಟ್ಲ್ ಮಾಡ್ತಾರೆ. ನಾವು ದುಡ್ಡು ಬರೋ ಹಾಸ್ಪಿಟ್ಲ್ ಮಾಡಿಲ್ಲ, ಯಾರೂ ಮಾಡಿದಕ್ಕೆ ಅಪರೂಪವಾದ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡ್ತೇವೆ. ಇಲ್ಲಿ ದುಡ್ಡು ಬರದೇ ಹೋದರೂ ಒಂದು ಧನ್ಯತಾ ಭಾವ ಸಿಗುತ್ತೆ. ಜನ ಅವ್ರ ಕಣ್ಣಲ್ಲಿ ನಮಗೆ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ. ಅದೇ ನಮ್ಮ ದೊಡ್ಡ ಉಡುಗೊರೆ, ಅದೇ ನಮ್ಮ ದೊಡ್ಡ ಸಂಬಂಧಗಳು.